ಬೆಂಗಳೂರು ನಗರದ ಬಡಾವಣೆಯ ಒಬ್ಬ ಸರಳ ಯುವಕ ಅನಂತ್. ದಿನಾಂಕ, ಸಮಯ, ಪರಿಸ್ಥಿತಿಗಳೆಲ್ಲ ಅವನ ವಿರುದ್ಧ. ಆದರೆ ಒಂದು ಶಕ್ತಿಯುತವಾದ ನಂಬಿಕೆ ಅವನೊಳಗೆ ಜೀವಂತವಾಗಿತ್ತು. ನಾನೊಬ್ಬ ದಿನ IIT ಪ್ರವೇಶಿಸಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದು ತರಕಾರಿ ಅಂಗಡಿಗೆ ಹೋಗುವ ಅವನು ಮಧ್ಯಾಹ್ನಕ್ಕೆ ಸರ್ಕಾರಿ ಶಾಲೆಗೆ, ಸಂಜೆ ಲೈಬ್ರರಿಗೆ. ಬಹುಪಾಲು ಮಕ್ಕಳಿಗೆ ಲ್ಯಾಪ್ಟಾಪ್ಗಳು, ಟ್ಯೂಷನ್ಗಳು, ಮಾದರಿ ಕೋಚಿಂಗ್ ಸೌಲಭ್ಯಗಳು. ಆದರೆ ಅನಂತನಿಗೆ ಹಳೆಯ ಪುಸ್ತಕಗಳು, ಬೆವರಿನಿಂದ ನೆನೆದ ಶರ್ಟ್, ಅಪ್ಪನ ಬಟನ್ ಫೋನ್ ಹಾಗೂ ಬಿಕ್ಕಟ್ಟಿನ ನಡುವೆಯೂ ಸಜೀವವಾಗಿದ್ದ ಕನಸು. ಒಂದು ದಿನ ಶಾಲೆಗೆ ಬಂದ ಹೊಸ ಗಣಿತ ಶಿಕ್ಷಕಿ ಅನುಷಾ ಮ್ಯಾಮ್ ಅವನು ಉತ್ತರ ಪತ್ರಿಕೆ ನೋಡಿ ಆಶ್ಚರ್ಯಚಕಿತರಾದರು. ಮಿನ್ ಥಾಟ್ ಪ್ರಾಸೆಸ್ ಅತ್ಯುತ್ತಮ. ಅವನು ತಕ್ಷಣ ತಲೆ ತಗ್ಗಿಸಿ ಉತ್ತರಿಸಿದ, ಮನೆ ಸ್ಥಿತಿ ನನ್ನ ಕನಸುಗಳನ್ನು ಬೆಂಬಲಿಸುವಂತಿಲ್ಲ ಮ್ಯಾಮ್. ಆದರೆ ಅವರು ನಗುತ್ತಲೇ ಹೇಳಿದರು, ನಿನ್ನ ಶ್ರಮ, ನಿನ್ನ ನಂಬಿಕೆ ಸಾಕು. ಇಂದಿನಿಂದ ಲೈಬ್ರರಿಯಲ್ಲಿ ನಾನೇ ನಿನ್ನನ್ನು ತರಬೇತಿ ಮಾಡ್ತೀನಿ. ಅದರಿಂದ ಆರಂಭವಾಯಿತು ಅವನ ಹತ್ತಿರದ ಹೋರಾಟ. ಎಲೆಯ ನಿದ್ದೆ, ತುಂಡಾದ ಪುಸ್ತಕಗಳು, ಲೈಟು ಇಲ್ಲದ ರಾತ್ರಿ. ಮನೆಯವರು ನಂಬಿಕೆಯಿಂದ ದೂರ. ಅವರು ಬಗೆಹರಿಸಬೇಕಾದದ್ದು ದಿನದ ಊಟ, ಮಗನ ಕನಸು ಅಲ್ಲ. ಅನಂತ್ ನಿತ್ಯ ಪಾಠ ಹೇಳಿಕೊಂಡಿದ್ದು ಒಂದೇ: ನಾನು ಈಗ ಸೋಲ್ಬೇಕಾದ್ರೆ ಬದುಕಿನಲ್ಲಿ ಗೆಲುವು ಅಸಾಧ್ಯ. ಶ್ರಮ ದೀರ್ಘಕಾಲ ಇತ್ತೇನೋ. 3 ತಿಂಗಳ ನಂತರ ಬಂದ ಪ್ರವೇಶ ಪರೀಕ್ಷೆಯ ಫಲಿತಾಂಶ. ಆಯ್ಕೆ ಆಯಿತು. ಶಾಲೆಯ ಎಲ್ಲ ಮಕ್ಕಳಿಗೆ ಆತ ಆಶ್ಚರ್ಯದ ಪಾತ್ರ. ಆದರೆ ಈ ಎಲ್ಲ ಯಶಸ್ಸುಗಳ ಹಿಂದೆ ತನ್ನ ಪೋಷಕರ ಪ್ರೀತಿ, ಕನಸು ಮತ್ತು ಓಡಾಡಿದ ದುಡಿಮೆಯ ಪ್ರತಿ. ಕೋಚಿಂಗ್ಗಳಲ್ಲಿ ಅತಿದೊಡ್ಡ ಅಡಚಣೆಗಳು. ಹಣವಿಲ್ಲದ ಕಾರಣ ಯಾವ ಲೆಕ್ಚರ್ಗಳನ್ನು ಕೂಡ ರಿವೈಸ್ ಮಾಡಲು ಫೋನ್ವಿಲ್ಲ. ಇತರ ಮಕ್ಕಳು ಅವನ ಹಳೆಯ ಬ್ಯಾಗನ್ನು ನೋಡಿ ನಗುತ್ತಿದ್ದರು. ಕೆಲವೊಮ್ಮೆ ಅವನು ನಕ್ಕಷ್ಟು ಮಿಡುಕುತ್ತಿದ್ದ, ನಾನು ಇಲ್ಲಿ ಏಕೆ ಬಂದೆ? ಆದರೆ ಮಾಮೂಲಿ ಮಿಡಿತವಲ್ಲ, ಅದೇ ತನ್ನ ಪಾಠ, ತನ್ನ ತಾಳ್ಮೆ, ತನ್ನ ಇಚ್ಛಾಶಕ್ತಿ. ಜೀವನದ ಪ್ರಮುಖ ದಿನ. IIT JE. ಅನಂತ ನಡೆದಂತೆ ಪರೀಕ್ಷಾ ಕೇಂದ್ರಕ್ಕೆ ಹೋದ. ಅವನ ಕೈ ಬೆವರಿನಿಂದ ನಕ್ಕಿದ್ದರೂ ಕಣ್ಣಿನಲ್ಲಿ ಭಯವಿಲ್ಲ, ನಂಬಿಕೆಯ ಕಿರಣ. ಅವನು ಪ್ರತಿ ಪ್ರಶ್ನೆಗೆ ಉತ್ತರವನ್ನು ಮನದಾಳದಿಂದ ಹುಡುಕಿದ. ತಡೆಯಾದಾಗ ಅನುಷಾ ಮ್ಯಾಮ್ನ ಶಬ್ದ ಕೇಳಿಸುತ್ತಿತ್ತು. ಭಯದಿಂದ ಅಲ್ಲ, ಬುದ್ಧಿಯಿಂದ ಪೇಪರ್ ಬರೆ. ಅನಂತ್, ಆಲ್ ಇಂಡಿಯಾ ರ್ಯಾಂಕ್ 432. ಅವನ ತಂದೆ, ಹತ್ತಿರ ಬಂದವರು ಅವನನ್ನು ಮಡಿಲಲ್ಲಿ ಹಾಕಿಕೊಂಡು ಅತ್ತರು. ಹೆಮ್ಮೆ, ಶ್ರಮ, ಕಣ್ಣು ಹನಿಗಳು. ಮೊದಲ ಬಾರಿ ಅವರ ಕನಸಿಗೆ ರೂಪವಿತ್ತ. ಅನಂತ್ IIT ಬಾಂಬೆ ಸೇರಿದ. ಶ್ರೇಷ್ಠ ಶಿಕ್ಷಣ, ಉತ್ತಮ ವಾತಾವರಣ, ಸಹಪಾಠಿಗಳು ಐಪ್ಯಾಡ್ ಹಿಡಿದುಕೊಂಡವರು. ಆದರೆ ಅನಂತ್ ಒಂದು ಹಳೆಯ ಕಂಬಳಿ ಬ್ಯಾಗ್ ಹಿಡಿದುಕೊಂಡವನು ಅಲ್ಲಿಯಲ್ಲೇ ನಿಂತ. 4 ವರ್ಷಗಳ ಹೋರಾಟದ ನಂತರ ಅಮೆರಿಕದ ಟೆಕ್ ಕಂಪನಿಯಲ್ಲಿ 37 ಲಕ್ಷದ ವಾರ್ಷಿಕ ಸಂಬಳದ ಕೆಲಸ. ಆದರೆ ಅವನು ತಿರುಗಿ ಬೆಂಗಳೂರಿಗೆ ಬಂದ. ಏಕೆಂದರೆ ಅವನು ಎಳೆಯವನಾಗಿದ್ದಾಗ ಕನಸು ಕಂಡಿದ್ದ, ನಾನು ದೊಡ್ಡವನಾದಾಗ ನನ್ನಂತಹ ಮಕ್ಕಳ ಕನಸುಗಳನ್ನು ಬೆಳೆಸಬೇಕು. ಇಂದು ಅವನು ಅನಂತ್ ಸರ್. ಕಾರುಗಳಲ್ಲಿ ಓಡುವವನಾದರೂ ಇನ್ನೂ ಪಾದಚಾರಿ ಮಕ್ಕಳ ಕನಸುಗಳೊಂದಿಗೆ ಸಾಗುವವನಾಗಿ ಬದಲಾಗಿದೆ. ಪ್ರತಿ ತರಗತಿಯಲ್ಲಿ ಹೇಳುವ ಮಾತು ಒಂದೇ: ನಾನು ಅಂಗಡಿಕಾರನ ಮಗ. ನಾನಾದರೆ ನೀವು ಮಾಡಬಹುದು. ಯಾಕೆಂದರೆ ಕನಸುಗಳು ಯಾವ ಮನೆ ಜನ್ಮ ಕೇಳುವುದಿಲ್ಲ, ಕೇಳುವುದು ನಿನ್ನ ದೃಢತೆ.